ಅದಕ್ಕೆ ಹೇಳೋದು ಡಿಗ್ರಿ ಸಂಪಾದನೆ ಮಾಡೋದು ಅಷ್ಟು ಸುಲಭ ಅಲ್ಲ ಅಂತ. ಆಗೆಲ್ಲ ಅಣ್ಣ ಓದ್ಬೇಕು ಅಂತಿದ್ರೆ ಓದೇನು ಉದ್ಧಾರ ಮಾಡ್ಬೇಕು, ಮನೆ ಕೆಲಸ ಒಂದು ಗೊತ್ತಿದ್ರೆ ಸಾಕಲ್ಲ ಅನ್ಕೋತಿದ್ದೆ. ಆದ್ರೆ ಒಬ್ಬ ಮನುಷ್ಯನ ಜೀವನದಲ್ಲಿ ಓದ್ ಎಷ್ಟು ಮುಖ್ಯ ಅಂತ ನನಗೆ ಈಗ ಗೊತ್ತಾಯ್ತೈತೆ. ಈ ಮನೆ ಯಜಮಾನ್ರಲ್ಲಿ ಅಕ್ಕನ್ ಬಿಟ್ರೆ ಯಾರು ವಿದ್ಯಾವಂತರಲ್ಲ. ಆದ್ರೆ ವ್ಯವಹಾರಕ್ಕೆ ಎಷ್ಟು ಜ್ಞಾನ ಬೇಕೋ ಅಷ್ಟು ಮಾತ್ರ ಐತೆ. ಮಾತೆತ್ತಿದ್ರೆ ಮನೆ ಕೊಡು, ಜಮೀನ್ ಕೊಡು, ಅದ್ ಕೊಡು, ಇದ್ ಕೊಡು ಅಂತ ಅಂತಾನೆ ಇರ್ತಾರೆ. ಆದ್ರೆ ವಿದ್ಯೆ ಇದ್ದಿದ್ರೆ ಕಷ್ಟ ಬಂದಾಗ ಏನ್ ಮಾಡ್ಬೇಕು, ಇದೆಲ್ಲ ಎಷ್ಟು ಬೆಲೆ ಬಾಳುತ್ತೆ ಅಂತ ಒಂದು ಅರಿವಾದ್ರೂ ಇರೋದು ಇಲ್ಲ. ಹಿಂಗೆ ಬಿಟ್ರೆ ಈ ಮನೆತನ ಉಳಿಯಕ್ಕಿಲ್ಲ. ಇದನ್ನೆಲ್ಲ ನಿಭಾಯಿಸ್ಬೇಕು ಅಂದ್ರೆ ಓದ್ಲೇಬೇಕು. ಆದ್ರೆ ಮಧ್ಯಕ್ಕೆ ಎಲ್ಲ ನಿಂತೋಯ್ತು. PUC ಮಾಡಿ ಡಿಗ್ರಿ ಮಾಡೋಣ ಅಂದ್ರೆ ಇನ್ನು ಎಷ್ಟು ವರ್ಷ ತಗೋತದೋ ಏನೋ. ಈ ಜನ್ಮ ಪೂರ್ತಿ ತಗೊಂಡ್ರು ಆಗಲ್ಲ. ನಾನು 3 ವರ್ಷ ಕಷ್ಟಪಟ್ಟು ಓದಿದ್ದಕ್ಕೆ ಡಿಗ್ರಿ ಹೋಲ್ಡರ್ ಆಗಿರೋದು. ನನ್ನ ಹೆಸರು ಮುಂದೆ ಇಂದ್ರಾಣಿ BA ಅಂತ ಸಂಪಾದನೆ ಮಾಡಿರೋದು. ಈ 2 ಅಕ್ಷರನ ಸಂಪಾದನೆ ಮಾಡೋದಕ್ಕೆ ನನ್ಗೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಏನೋ ಅಕ್ಕ ಅಕ್ಕ ಅಂತ ನಾನು ಹಿಂದೆ ಓಡಾಡ್ತಿದ್ದೆ ಅಂತ ಸುಮ್ಮನಿದ್ದೆ. ಈಗ ನೋಡಿದ್ರೆ ನನಗೆ ಸವಾಲ್ ಹಾಕ್ತೀಯಾ? ನಾನು ನೋಡ್ತೀನಿ ಕಣೆ ಅದ್ ಹೇಗ್ ನೀನ್ ಮಾಡ್ತೀಯಾ ಅಂತ. ಇಷ್ಟು ವರ್ಷ ನೀನ್ ಬರೀ SLC ಫೇಲು ಅನ್ಕೊಂಡಿದ್ದೆ. ಇವತ್ತೇ ಗೊತ್ತಾಯ್ತಲ್ಲ ನಿನ್ ಬಂಡವಾಳ ಏನು ಅಂತ. ಇದೇ ನೀನ್ ಓದು ಅಂತ ಗೊತ್ತಾದ್ರೆ ಜನ ನಿನ್ನ ನೋಡೋ ರೀತಿನೇ ಬೇರೆ ಇರುತ್ತೆ. ಅದೇ ಜನ ನಾನ್ ಡಿಗ್ರಿ ಹೋಲ್ಡರ್ ಅಂತ ಗೊತ್ತಾದ್ರೆ ಕೈ ಎತ್ತಿ ಮುಗಿತಾರೆ. ನೀನು ರಾಣಿ ಆಗಿದ್ರು ಬರೀ ಶೂನ್ಯ, ನಾನು ಪಟ್ಟ ಇಲ್ಲದ ರಾಣಿ. ನಿನ್ ಯೋಗ್ಯತೆಗೆ ಇನ್ನೂ ಬರಲ್ಲ ಅನ್ಸುತ್ತೆ. ನಿನ್ ಹಣೆ ಬರ ನೋಡ್ತಾ ಇದ್ರೆ ನನಗೆ ನಗು ಬರುತ್ತೆ. ಕರ್ಮ. ದುಷ್ಟ ಅಪ್ಪನಿಗೆ ಒಬ್ಬ ಅಳಿಯನಾಗಿ ಬರುತ್ತಾನೆ. ಅವನು ಸಾಕ್ಷಾತ್ ಪರಮೇಶ್ವರನ ಸ್ವರೂಪಿ ಶಿವ. ಅವನು ಅವರ ಮಗಳ ಕೈಯನ್ನು ಹಿಡಿದು ಅವಳನ್ನು ಕಾಪಾಡಿ ಅವಳ ಆಸೆಯಂತೆಯೇ ಪುಟ್ಟದಾದ ಆರೋಗ್ಯ ಕೇಂದ್ರವನ್ನ ಮಾರಿಗುಡಿ ಸ್ವಗೃಹದಲ್ಲಿ ತೆಗೆದುಕೊಟ್ಟಿದ್ದಾರೆ. ಯಾಕಪ್ಪ ಶಾಕ್ ಆಯ್ತಾ? ಆಗ್ಲೇಬೇಕಲ್ವಾ? ಆಗ್ಲೇಬೇಕು ಅಂತ ತಾನೆ ನಾನು ಈ ವಿಷಯನ ನಿಮಗೆ ಹೇಳಿದ್ದು. ಯಾವ ಮಗಳಿಗೆ ಕೇವಲ ಲಗ್ನ ಪತ್ರಿಕೆಯಲ್ಲಿ MBBS ಅಂತ ಇರಬೇಕು ಅಂತ ಮದ್ವೆ ಮಾಡೋದಕ್ಕೆ ಹೊರಟಿದ್ರೋ ಆ ಮಗಳು ಮದ್ವೆ ಲಗ್ನ ಪತ್ರಿಕೆನೇ ಇಲ್ಲದೆ ಆಗೋಯ್ತು. ಆದ್ರೆ ಲಗ್ನ ಆಗಿರೋ ನನ್ ಗಂಡ ಆ ಅಕ್ಷರಕ್ಕೊಂದು ಬೆಲೆ ಕೊಟ್ಟು ನನ್ನ ಗುರಿನ, ನನ್ನ ಆಸೆನ ಬೆರಳಿಡ್ಕೊಂಡು ತಲುಪಿಸೇ ಬಿಟ್ರು. ಕಥೆ ತುಂಬಾ ಚೆನ್ನಾಗಿದೆ. ನೀನು ಡಾಕ್ಟರ್ ಆಗೋ ಬದಲು ಸಿನಿಮಾಗೆ ಈ ರೀತಿ ಕತೆ ಬರೆದಿದ್ದಿದ್ರೆ ನಾನೇ ದುಡ್ಡು ಹಾಕಿ ಸಿನಿಮಾ ತೆಗೆದು ಅದರಲ್ಲಿ ಕಥೆ, ಚಿತ್ರಕಥೆ, ಸಂಭಾಷಣೆ ಡಾಕ್ಟರ್ ಪಾರ್ವತಿ ಅಂತ ದೊಡ್ಡದಾಗಿ ಟೈಟ್ಲ್ ಹಾಕಿಸ್ತಿದ್ದೆ. ಈ ಪಾರು ರೈಟರೇ, ಆದ್ರೆ ಇವಳು ಬರೆಯೋದು ಮಾರಿಗುಡಿ ದೇವ್ರು ಅಂತ ಮೆರೀತಿರೋ ರಾಕ್ಷಸನ್ ಹಣೆ ಬರಹ ಮಾತ್ರ. ಇಲ್ಲಿ ಹೆದರ್ಕೋಬೇಡಿ, ನೀವಿನ್ನೂ ಹೆದರ್ಕೊಳ್ಳೋದಕ್ಕೆ ತುಂಬಾ ಟೈಮ್ ಇದೆ. ಎಲ್ಲ ಹೆಣ್ಮಕ್ಳಿಗೆ ಒಂದು ಆಸೆ ಇರತ್ತಪ್ಪ, ನನ್ನ ಮದ್ವೆ ಆಗೋ ಹುಡ್ಗಂಗೆ ನಮ್ಮ ಅಪ್ಪನ ಬುದ್ಧಿ ಬರಲಿ ಅಂತ. ಆದ್ರೆ ನಾನು ಹೇಳೋದೇನು ಗೊತ್ತಾ, ನನ್ನ ಅಪ್ಪನಿಗೆ ನನ್ನ ಗಂಡನ ಬುದ್ಧಿನೇ ಬರಲಿ ಅನ್ನೋದೇ ನನ್ನ ಆಸೆ. ಹಲೋ ಅಪ್ಪ, ಕೇಳಿಸ್ತಿದ್ಯಾ? ಅದು ನಿಮ್ಮ ಮನೆ ಬರಕ ಆ ಬುದ್ಧಿ ಎಲ್ಲಿ ಬರುತ್ತೆ? ಹೋಗ್ಲಿ ಬಿಡಿ, ನೀವೇ ಕಲ್ತ್ಕೊಳ್ಳಿ. ಇಲ್ಲ ಅಂತಂದ್ರೆ ನಾನಾಗೆ ಬಂದು ಕಲ್ಸೋವರೆಗೂ ಕಾಯ್ತಾ ಇರಿ. ಓಕೆ? ಏನೋ ನನ್ನ ಗಂಡ ಕ್ಲಿನಿಕ್ ಹಾಕೊಟ್ಟಿದ್ದಕ್ಕೆ ತುಂಬಾ ಖುಷಿಯಾಗಿ ನಿಮ್ಮ ಹತ್ರ ಹೇಳೋಣ, ಅದನ್ನ ಕೇಳಿಸ್ಕೊಂಡು ನೀವು ಸ್ವಲ್ಪ ಜಾಸ್ತಿ ಹೊಟ್ಟೆ ಹುಡ್ಕೊಳ್ಳಿ ಅಂತ ಫೋನ್ ಮಾಡಿತ್ತು. ನೀವು ಸಕ್ಸಸ್ಫುಲಿ ಹೊಟ್ಟೆ ಉಡ್ಕೊಂಡಿದ್ದೀರಾ ಅಂತ ನನಗೆ ಕೇವಲ ಫೋನಲ್ಲೇ ಗೊತ್ತಾಗ್ತದೆ. ಎನಿವೇಸ್,
ಕರೆಯನ್ನ ಸ್ವೀಕರಿಸಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ. ಪಾರ್ವತಿ ಇಡಪ್ಪ. ಪಾರ್ವತಿ ಡಾಕ್ಟರ್ ತುಂಬಾ ಅರ್ಜೆಂಟು. ತೊಳೆದು ನೀರು ಹಾರಿಲ್ಲ, ಹಂಗೆ ಬೇದಿ. ತಿಂದಿದ್ದೆಲ್ಲ ವಾಂತಿ, ತಿಂದಿದ್ದೆಲ್ಲ ಬೇದಿ. ಏನಾದ್ರೆ ಮಾತ್ರೆ ಕೊಡಿ, ನಿಮ್ಮನ್ನ ದಮ್ಮ ಅಂತೀನಿ. ಆಯ್ತಾಯ್ತಾಯ್ತೀರಿ, ಮಾತ್ರೆ ಕೊಡ್ತೀನಿ. ರೀ, ನಿಮ್ಗೇನ್ ಬೇಕಿದ್ರು ನನ್ನೇ ಕೇಳಿ. ಕಾಫಿ ಬೇಕಾ ಅಥವಾ ಬೇರೆ ಏನಾದ್ರು ಬೇಕಿತ್ತಾ? ತುರುಬು ಹಿಡಿದು ತುಪ್ಪ ತಿನ್ಸಿದ್ರು ಅತ್ತೆನೇ ಸೊಸೆನೆ. ಆದ್ರೆ ಇಲ್ಲಿ ಅತ್ತೆನೇ ಸೊಸೆನ ಮಗಳ ತರ ನೋಡ್ಕೋತಿದ್ದಾಳೆ ಅಂದ್ಮೇಲೆ ಈ ದೃಶ್ಯ ನೋಡೋದಕ್ಕೆ ಸಂತೋಷ ಆಗೋದಿಲ್ವೇನೋ ಛತ್ರಿ? ಕಣ್ಣು ತುಂಬ್ಕೊಂಡು ಬರ್ತಾ ಇದೆ ತಡಿ. ಅದ್ಯಾವರು ಈ ಎರಡು ಜೋಡಿನ ಹಾಗೆ ಮಡಗಿರ್ಲಿ ಅಂತ ಕೇಳ್ಕೊತೀನಿ ತಡಿ. ಆದ್ರೂ ನಾನು ಕರೀದೇ ಇದ್ರು ಬಂದು ನನಗೆ ಅದು ಬೇಕಾ ಇದು ಬೇಕಾ ಅಂತ ಪ್ರೀತಿಯಿಂದ ಕಾಳಜಿ ತೋರಿಸ್ತಿದೆಯಲ್ಲ ಸುಶೀಲ, ನನಗೆ ಬಹಳ ಖುಷಿ ಆಯ್ತು. ಆದರೆ ನನಗೆ ಕೆಲಸ ಆಗ್ಬೇಕಾಗಿರೋದು ನಿನ್ನಿಂದ ಅಲ್ಲ, ಈ ರತ್ನಮ್ಮನಿಂದ. ಏನಮ್ಮ ರತ್ನಮ್ಮ, ನಾನು ಹೇಳಿದ ಕೆಲಸ ಮಾಡ್ತೀಯ ಅಲ್ವಾ? ನಿನ್ನನ್ನೇ ಕೇಳ್ತಿರೋದು. ಏನು ಹೇಳಿ ಮಾವ? ನಾವು ಯಾರ್ದಾದ್ರೂ ಮನೆ ಗೃಹ ಪ್ರವೇಶಕ್ಕೆ ಹೋದ್ರೆ ಹೋಗ್ತೀವಿ, ಹರಸ್ತೀವಿ, ಊಟ ಮಾಡ್ಕೊಂಡು ಬರ್ತೀವಿ. ನಾಮಕರಣಕ್ಕೆ ಕರೆದ್ರೆ ಹೋಗಿ ಮಗುಗೆ ಆಶೀರ್ವಾದ ಮಾಡಿ ಉಡುಗೊರೆ ಕೊಡ್ತೀವಿ, ಊಟ ಮಾಡ್ಕೊಂಡು ಬರ್ತೀವಿ. ಮದುವೆ ಕರೀಲಿ, ಮುಂಜಿ ಕರೀಲಿ, ತಿಥಿಗೆ ಕರೀಲಿ, ಮಾಡೋದಿಷ್ಟೇ. ನಿಮ್ಮಣ್ಣ ಶಿವು, ನಿಮ್ಮತ್ತೆ ಪಾರ್ವತಿ ಹೊಸದಾಗಿ ಕ್ಲಿನಿಕ್ ಶುರು ಮಾಡಿದ್ದಾಳೆ. ನೀನು ಹೋಗಿ ತೋರಿಸ್ಕೊಂಡು ಬರೋದಿಲ್ವಾ? ರೀ, ಇವಳು ಚೆನ್ನಾಗೇ ಇದ್ದಾಳೆ. ನೀವು ಕಳ್ಸಲ್ಲ ಅಂತಾನೆ ಅವಳಿ ಮನೇಲಿರೋದು. ಬೇಕಿದ್ರೆ ಅವಳನ್ನ ನಾನೇ ಕರ್ಕೊಂಡು ಹೋಗಿ ಬರ್ಲಾ? ಹೋಗಿ ಬರ್ಬೇಕಾಗಿರೋದು ಅಲ್ಲಿ ನೋಡಿ ಸಂಭ್ರಮ ಪಟ್ಕೊಂಡು ಬರೋದಕ್ಕಲ್ಲ, ಹೋಗಿ ಹೊಸದಾಗಿ ಶುರುವಾಗಿರೋ ಆ ಕ್ಲಿನಿಕ್ಗೆ ಬೀಗ ಜಡಿಯೋದಕ್ಕೆ.